सदगुरु सिद्धार्थ महाराज की जय। सदगुरु गुरुनाथ महाराज की जय। सकल साधु सत्पुरुष महाराज की जय। ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಮಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ, ದುಶ್ಚಟಗಳನ್ನು ಮೊದಲು ಕಮ್ಮಿ ಮಾಡಿ, ತಂದೆ ತಾಯಿಗಳನ್ನ ಮೊದಲು ಗೌರವ ಇಡಿ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ವಿ ಸಿದ್ಧಗಂಗಾ ಮಠ ಅಂದ್ರೆ ಏನು, ಹುಬ್ಳಿ ಮಠ ಅಂದ್ರೆ ಏನು ಅಂತ. ಇವ್ರಲ್ಲಿ ಒಂದು ಮಠ ಇದೆ ಅಲ್ವಾ, ಹೌದಪ್ಪ, ಮಹಾಂತೇಶ್ವರ ಮಠ, ವಿಜಯ ಮಹಾಂತೇಶ್ವರ ಮಠ. ಮಹಾಂತೇಶ್ ಅಲ್ಲ, ಅದು ಏನದು ವಿಜಯ ಮಹಾಂತೇಶ್ ಅಂತ. ಎಷ್ಟು ಮಂದಿ ಹೋಗಿ ಪೂಜೆ ಮಾಡ್ತೀರಿ? ಇರ ಕೈತ ಪ್ಯಾರನ ಇರಪ್ಪ. ಗುರುವಾರ ಬಂದು ಯಾರು ಹೋಗ್ತಿದ್ದೀರಿ? ಇರಪ್ಪ. ಸೋಮವಾರ ಯಾರು ಹೋಗ್ತಿದ್ದೀರಪ್ಪ? ಇರ್ರಿ. ಯುವ ಪೀಳಿಗೆ ಕೇಳ್ತಿರೋದು 4 ಮಂದಿ ಕೈ ಎತ್ತರಲ್ಲ, ಇಳಕಲ್ ಮಂದಿ ಅಲ್ವ ಎಲ್ಲಾರನ್ನು. ಯಾರು ಹೋಗ್ತೀರಿ? ನಾ ಬಂದಿ ಹುಡಿಕೊಂಡ ನಾಗಾಸಾಧು ಅಘೋರ ಸಿದ್ಧ ಮೂಲಗಳಿಗೆ ಹೆಸರು. ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ, ಜೀವಂತ ಸಮಾಧಿ ಆಗಿರ್ತಕ್ಕಂಥವ್ರು ಯಾರು? ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಲೆ ಮಾದೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಮಹಾಂತೇಶ್ವರ ಅಂತ ಹೇಳಿದ್ರೆ ಮಾಂತ್ರಿಗೆಲ್ಲ ಈಶ್ವರ ಅಂತ. ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನು ಆರಾಧನೆ ಮಾಡಿದಂಥವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇವೆ ನೆನೆಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ. ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ. ಊರಲ್ಲಿ ಗುರುಕತೆ ಏನಾಯ್ತು? ಯಾರು ಹೋಗ್ತಾ ಇದೀರಿ? ನೋಡ ಕೈ ಎತ್ತಿ ಒಂದ್ಸರಿ. ಯಾರಾದರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪ, ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಭಾಳ ಬೇಕಾಪ್ನ ಬರುತ್ತೆ. ಯಾಕೆಂದ್ರೆ ಉಟ್ಕೊಳ್ತಕ್ಕಂಥ ಒಂದು ಸೀರೆ ಏನಿದೆ, ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ, ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ, ಎಲ್ಲೂ ಸಿಗಲ್ಲ. ಮೈಸೂರಿನ ಒಂದು ಭಾಗ ಅದೊಂದು ಲೆಕ್ಕ, ಹೊಸದುರ್ಗದೊಂದು ಲೆಕ್ಕ, ದೇವನಹಳ್ಳಿ ಒಂದು ಲೆಕ್ಕ. ಆದರೆ ಇಳಕಲ್ಲಿನ ತೂಕನೇ ಬೇರೆ. ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು, ನೀವು ಬೇಕಾದ್ರೆ ಎಲ್ಲರೂ ನೋಡಿ, ರಾಮನಗರ ರೇಷ್ಮೆಗೆ ಇದು ಅಂತಾರೆ, ಇಳಕಲ್ಲು ಸೀರೆ ಚಂದ ಅಂತಾರೆ ಅಲ್ವೇನಪ್ಪ? ಹಾಗೆ ನೀವೆಲ್ಲನೂ ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ, ಈ ಒಂದು ಇಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠಾಧೀಶಕರ್ತಕ್ಕಂಥ ವಿಜಯ ಮಹಾಂತೇಶ್ವರಿಗೆ ಏನು ಸೋಮವಾರ ಐತೆ ಬೆಳಗ್ಗೆ ತಗೊಂಡು. ಈಗ ಒಂದು ಉದಾಹರಣೆ ಕೊಡೋಣ. ಯಾಕೆ ಹೋಗ್ಬೇಕು ಅಜ್ಜ ಅಂತ ನೀವು ನಮ್ಮನ್ನು ಕೇಳ್ತೀರಾ ಅನ್ಕೊಳ್ಳೋಣ. ಯಾಕಜ್ಜ ಹೋಗ್ಬೇಕು ನಾವು ಅಂತ? ಕುಲ್ದೇವ್ರಿಗೆ ಹೋಗ್ತಿರಲ್ವಾ, ಮನೆದೇವ್ರಿಗೆ ಹೋಗ್ತಿರಲ್ವಾ? ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯರು ಮೊದಲೇನು ಕೇಳ್ತಾರೆ? ಗುರುಬಲ ಶನಿಬಲ ಕೇಳ್ತಾರ, ಇಲ್ಲ ಸೂರ್ಯನ ಬಲ ಚಂದ್ರಬಲ ಕೇಳ್ತಾರ? ಊರಲ್ಲಿ ಯಾರು ಇವಾಗ ಗುರು? ಅದನ್ನ ಬಿಟ್ಟು ಗುಡ್ಗ ಹಾಕೊಂಡು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ಮಾಡ್ತಾ ಇದ್ದೀರಿ. ಇಳಕಲ್ಲಿ ಇರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಗ ಹಾಕೊಂಡು ಭಾಳ ಮಾಡ್ತಿದ್ದೀರಪ್ಪ. ಸ್ವಲ್ಪ ನಿಮ್ಮ ಆರೋಗ್ಯ, ನಿಮ್ಮ ಅಂದ ಚಂದದ ಬಗ್ಗೆ ಒಂಚೂರು ಗಮನ ಕೊಡಿ. ನಿಮಗೆ ಆದಂಥ ಒಂದು ಸ್ವರೂಪ, ನಿಮಗೆ ಆದಂಥ ಒಂದು ಲಕ್ಷಣ ಇದೆ, ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ? ಇವತ್ತಿನ ಯುವ ಪೀಳಿಗೆ ಹೇಳೋದೇನಂತ ಹೇಳಿದ್ರೆ, ಮಾತಾಪಿತೃಗಳು ಅಂದರೆ ತಂದೆ ತಾಯಿಗಳಿಗೆ ಗೌರವ ನೀಡ್ಕೊಳ್ಳಿ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನು ಆರಾಧನೆ ಮಾಡಿ. ಆವಾಗಲೇ ಈ ಗ್ರಾಮಕ್ಕೆ ಬೆಲೆ. ನೀವೇ ಮಾಡಲೇ ಹೇಳ್ಕೊಳ್ಳೋರು ಅಂದರೆ ನಾವು ಬಂದು ಮಾಡೋಕ್ಕಾಗುತ್ತೇನಪ್ಪ? ನಾವೆಲ್ಲೋ ಇರೋ ನಾಗಾಸಾಧುಗಳು ಗುರು ಬರ್ತೀವಿ, ನಮ್ಮ ಪಾಡಿನ ಗುರುಗಳನ್ನ ನೋಡಬೇಕು, ಮಾತಾಡ್ಸ್ಕೊಂತ ಹೊರಟೋಗ್ತೀವಿ. ನೀವು ಅಲ್ವೇ? ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಗ್ರಾಮದಲ್ಲಿರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನು ಹೊಂದಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನೋಡಿ ನಿಮ್ಮ ಜೀವನದಲ್ಲಿ ಬಾಬಾರ ನನ್ನ ಪಕ್ಕ ಬಂದು ಕೇಳ್ತೀರಿ, ಬಾಬಾರ ನನ್ಗೆ ಇದಾಗ್ತಿಲ್ರಿ, ನನಗೆ ಮದುವೆ ಸೆಟ್ ಆಗ್ತಿಲ್ರಿ, ನನಗೆ ಇದಾಗ್ತಿಲ್ರಿ, ಎಲ್ಲ ತಲೆಗೇರ್ಕೊಳ್ಳೋರನ್ನೇ. ಅದೇ ಅಜ್ಜರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕೇಳಿದ್ರೆ ಏನಪ್ಪ? ಈಗ ನಾವು ಹುಡುಕೊಂಬಂದಿರೋದು ಯಾರಿಗೆ? ಅಜ್ಜಾರಿಗೆ. ನೀವು ನೋಡ್ತಿರೋದು ಈ ಅಜ್ಜನ. ಆ ಅಜ್ಜ ಎಲ್ಲೋದ್ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಹೊರಗಿನಿಂದ ಈಗ ನಮ್ಮ ಜೂನ ಅಖಾಡ, ನಮ್ಮ ಆನಂದ ಅಖಾಡ, ಪ್ರತಿಯೊಂದು ಅಖಾಡಗಳಿಂದ ನಾಗಾಸಾಧು ಅಘೋರಿ ಮೂಲಗಳು ಗುರುಗಳನ್ನ ಹುಡುಕೊಂಡ್ಬರ್ತೀವಿ. ಯಾಕೆ? ನಾಗಾಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದಿಗೆ ಹುಡುಕೊಂಡ್ಬರ್ತಾರೆ. ಯಾಕೆ? ಎಷ್ಟು ಶಕ್ತಿವಂತ ಪೀಠ ಅಂತ. ಗುರುವಿನ ಜೀವಂತ ಜ್ಯೋತಿ ಉರಿತಾ ಇರ್ತಕ್ಕಂಥ ಒಂದು ಪೀಠ ಅದು. ಯಾವುದು? ವಿಜಯ ಮಹಾಂತೇಶ್ವರ ಪೀಠ ಅಲ್ವೇನಪ್ಪ? ಅಂಥ ಪೀಠಕ್ಕೆ ನೀವೆಲ್ಲ ಏನು ಮಾಡ್ತಿದ್ದೀರ ಅನ್ನೋದು ನಿಮಗೆ ಅರಿವಿದೆ. ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನು, ಗ್ರಾಮದ ದೈವ ಮೂಲಗಳನ್ನು ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋದರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ. ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಬಂದವ್ರು ಏನು ಮಾಡ್ಲಿಕ್ಕಾಗುತ್ತಪ್ಪ? ನಾವು ಹೊರಗಿಂದ ಬಂದವರು ಒಂದು ಕೈ, ನಿಮ್ಮಿಂದ ಇನ್ನೊಂದು ಕೈ, 2 ಕೈ ಸೇರಿದ್ರೆ ಅಲ್ವೇ? ನೋಡಿ, ಸನಾತನ ಧರ್ಮ ನಿಮ್ಮ ಕೈಲಿದೆ, ನಮ್ಮ ಕೈಲಿ ಏನಿದೆ ನಾವು ಬೆಳೆಸ್ತಾ ಇದ್ದೀವಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ.
ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ, ಊರಲ್ಲಿರ್ತಕ್ಕಂಥ ಗುರುಮೂಲವನ್ನು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ. ಹೋಗ್ರಿ ಸೋಮವಾರ ಹೊತ್ತು ಹೋಗ್ರಿ, ಮುಂಜಾನೆ ಕಸ ಹೊಡಿ, ನಿಮ್ಮ ಕರ್ಮ ಸತ್ತೋಗುತ್ತೆ. ಅದನ್ನ ಮಾಡ್ತಾ ಬರೀ ಕಸ ಹೊಡಿರಪ್ಪ ಸಾಕು. ಅಜ್ಜ ನಾನು ನಾಳೆ ಕೆಲಸ ಆಗ್ಬೇಕಜ್ಜ, ಅವೇನು ಹೇಳೋಕೋಬೇಡ, ನೀನು ಮೊದಲು ಕಸ ಹೊಡಿ ಸಾಕು, ನಾಳೆ ಕೆಲಸ ಅಜ್ಜ ಬಂದು ಮಾಡುತ್ತೆ. ಅದು ಇಳಿಕಲ್ಗಿರೋ ತಾಕತ್ತು ಅಂತ ಏನಪ್ಪ. ಅವ್ರ ಹೆಸರಲ್ಲೇ ವಿಜಯ ಅಂತ ಇದೆಯಲ್ಲಪ್ಪ, ನೀನು ಫೇಲ್ ಆಗೋ ಮಾತೇ ಇಲ್ಲ ಏನಪ್ಪ. ಮಹಾಂತೇಶ್ವರ ಅಂತಂದ್ರೆ ಶ್ರೀ ಗದ್ದಿಗೆ ಮಹಾಂತೇಶ್ವರ ಬೇರೆ ಲೆಕ್ಕ ಆಗಿರೋದು. ವಿಜಯ ಮಹಾಂತೇಶ್ವರ ಅಂತ ಮೊದಲೇ ಹೆಸರಲ್ಲಿದೆ ಸತ್ಯ ಅಲ್ವೇ. ಆಗ್ಲಿ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಹೇಳಿ. ವಿಜಯ ಮಹಾಂತೇಶ್ವರ ಮಹಾರಾಜ್ ಕಿ ಸದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಸದ್ಗುರು ಗುರುನಾಥ ಮಹಾರಾಜ್ ಕಿ ಸಕಲ ಸಾಲು ಸತ್ಪುರುಷ ಮಹಾರಾಜ್ ಕಿ. ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಮಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ, ದುಶ್ಚಟಗಳನ್ನು ಮೊದಲು ಕಮ್ಮಿ ಮಾಡಿ, ತಂದೆ ತಾಯಿಗಳನ್ನ ಮೊದಲು ಗೌರವ ಇಡಿ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ವಿ ಸಿದ್ಧಗಂಗಾ ಮಠ ಅಂದ್ರೆ ಏನು, ಹುಬ್ಳಿ ಮಠ ಅಂದ್ರೆ ಏನು ಅಂತ. ಇವ್ರಲ್ಲಿ ಒಂದು ಮಠ ಇದೆ ಅಲ್ವಾ, ಹೌದಪ್ಪ, ಮಹಾಂತೇಶ್ವರ ಮಠ, ವಿಜಯ ಮಹಾಂತೇಶ್ವರ ಮಠ. ಮಹಾಂತೇಶ್ ಅಲ್ಲ, ಅದು ಏನದು ವಿಜಯ ಮಹಾಂತೇಶ್ ಅಂತ. ಎಷ್ಟು ಮಂದಿ ಹೋಗಿ ಪೂಜೆ ಮಾಡ್ತೀರಿ? ಇರ ಕೈಯತ್ತ ಪ್ಯಾರನ ಇರಪ್ಪ. ಗುರುವಾರ ಬಂದು ಯಾರು ಹೋಗ್ತಿದ್ದೀರಿ? ಇರಪ್ಪ. ಸೋಮವಾರ ಯಾರು ಹೋಗ್ತಿದ್ದೀರಪ್ಪ? ಇರ್ರಿ. ಯುವ ಪೀಳಿಗೆ ಕೇಳ್ತಿರೋದು 4 ಮಂದಿ ಕೈ ಎತ್ತರಲ್ಲ, ಇಳಕಲ್ ಮಂದಿ ಅಲ್ವ ಎಲ್ಲಾರನ್ನು. ಯಾರು ಹೋಗ್ತೀರಿ? ನಾ ಬಂದಿ ಹುಡಿಕೊಂಡೆ ನಾಗಾಸಾಧು ಅಘೋರ ಸಿದ್ಧ ಮೂಲಗಳಿಗೆ ಹೆಸರು. ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ, ಜೀವಂತ ಸಮಾಧಿ ಆಗಿರ್ತಕ್ಕಂಥ ಯಾರು? ವಿಜಯ ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಹಾಂತೇಶ್ವರ ಅಂದ್ರೆ ಏನಪ್ಪ? ಅಲೆ ಮಹದೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಮಹಾಂತೇಶ್ವರ ಅಂತ ಹೇಳಿದ್ರೆ ಮಹಂತರಿಗೆಲ್ಲ ಈಶ್ವರ ಅಂತ. ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನು ಆರಾಧನೆ ಮಾಡಿದಂಥವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇವೆ ಅನಿಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ. ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ. ಊರಲ್ಲಿ ಗುರುಕತೆ ಏನಾಯ್ತು? ಯಾರು ಹೋಗ್ತಾ ಇದೀರಿ? ನೋಡಿ ಕೈ ಎತ್ತಿ ಒಂದ್ಸರಿ. ಯಾರಾದರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪ, ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಭಾಳ ಬೇಕಾದ್ನು ಬರುತ್ತೆ. ಯಾಕೆಂದ್ರೆ ಉಟ್ಕೊಳ್ತಕ್ಕಂಥ ಒಂದು ಸೀರೆ ಏನಿದೆ, ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ, ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ, ಎಲ್ಲೂ ಸಿಗಲ್ಲ. ಮೈಸೂರಿನ ಒಂದು ಭಾಗ ಅದೊಂದು ಲೆಕ್ಕ, ಹೊಸದುರ್ಗದೊಂದು ಲೆಕ್ಕ, ದೇವನಹಳ್ಳಿ ಒಂದು ಲೆಕ್ಕ, ಆದರೆ ಇಳಕಲ್ಲಿನ ತೂಕನೇ ಬೇರೆ. ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು, ನೀವು ಬೇಕಾದ್ರೆ ಎಲ್ಲರೂ ನೋಡಿ, ರಾಮನಗರ ರೇಷ್ಮೆ ಇದು ಅಂತಾರೆ, ಇಳಕಲ್ಲ ಸೀರೆ ಚಂದ ಅಂತಾರೆ ಅಲ್ವನಪ್ಪ. ಹಾಗೆ ನೀವೆಲ್ಲರೂ ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ, ಈ ಒಂದು ಇಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠಾಧೀಶಕರ್ತಕ್ಕಂಥ ವಿಜಯ ಮಹಾಂತೇಶ್ವರಿಗೆ ಏನು ಸೋಮವಾರ ಐತೆ ಬೆಳಗ್ಗೆ ತಗೊಂಡು, ಈಗ ಒಂದು ಉದಾಹರಣೆ ಕೊಡೋಣ. ಯಾಕೆ ಹೋಗ್ಬೇಕಜ್ಜ ಅಂತ ನೀವು ನಮ್ಮನ್ನು ಕೇಳ್ತೀರಾ ಅಂದ್ಕೊಳ್ಳೋಣ. ಯಾಕಜ್ಜ ಹೋಗ್ಬೇಕು ನಾವು ಅಂತ? ಕುಲ್ದೇವ್ರಿಗೆ ಹೋಗ್ತಿರಲ್ವಾ, ಮನೆದೇವ್ರಿಗೆ ಹೋಗ್ತಿರಲ್ವಾ? ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯರು ಮೊದಲೇನು ಕೇಳ್ತಾರೆ? ಗುರುಬಲ ಶನಿಬಲ ಕೇಳ್ತಾರಾ, ಇಲ್ಲ ಅದು ಸೂರ್ಯನ ಬಲ ಚಂದ್ರಬಲ ಕೇಳ್ತಾರ? ಊರಲ್ಲಿ ಯಾರು ಇವಾಗ ಗುರು. ಅದನ್ನ ಬಿಟ್ಟು ಗುಡ್ಗ ಹಾಕೊಂಡು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ಮಾಡ್ತಾ ಇದ್ದೀರಿ. ಇಳ್ಕಲ್ಲಿರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಗ ಹಾಕೊಂಡು ಭಾಳ ಮಾಡ್ತಿದ್ದೀರಪ್ಪ. ಸ್ವಲ್ಪ ನಿಮ್ಮ ಆರೋಗ್ಯ, ನಿಮ್ಮ ಅಂದ ಚಂದದ ಬಗ್ಗೆ ಒಂಚೂರು ಗಮನ ಕೊಡಿ. ನಿಮಗೆ ಆದಂಥ ಒಂದು ಸ್ವರೂಪ, ನಿಮಗೆ ಆದಂಥ ಒಂದು ಲಕ್ಷಣ ಇದೆ, ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ? ಇವತ್ತಿನ ಯುವ ಪೀಳಿಗೆ ಹೇಳೋದೇನಂತ ಹೇಳಿದ್ರೆ, ಮಾತಾಪಿತೃಗಳು ಅಂದರೆ ತಂದೆ ತಾಯಿಗಳಿಗೆ ಗೌರವ ನೀಡ್ಕೊಳ್ಳಿ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನು ಆರಾಧನೆ ಮಾಡಿ. ಆವಾಗಲೇ ಈ ಗ್ರಾಮಕ್ಕೆ ಬೆಲೆ. ನೀವೇ ಮಾಡಲೇ ಹೇಳ್ಕೊಳ್ಳೋರು ಅಂದರೆ ನಾವು ಬಂದು ಮಾಡೋಕ್ಕಾಗುತ್ತೇನಪ್ಪ? ನಾವೆಲ್ಲೋ ಇರೋ ನಾಗಾ ಸಾಧುಗಳು ಗುರು ಬರ್ತೀವಿ, ನಮ್ಮ ಪಾಡಿನ ಗುರುಗಳನ್ನ ನೋಡಬೇಕು, ಮಾತಾಡ್ಸ್ಕೊಂತ ಹೊರಟೋಗ್ತೀವಿ. ನೀವು ಅಲ್ವೇ? ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಗ್ರಾಮದಲ್ಲಿರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನು ಹೊಂದಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನೋಡಿ ನಿಮ್ಮ ಜೀವನದಲ್ಲಿ ಬಾಬಾರ ನನ್ನ ಪಕ್ಕ ಬಂದು ಕೇಳ್ತೀರಿ, ಬಾಬಾರ ನನಗೆ ಇದಾಗ್ತಿಲ್ರಿ, ನನಗೆ ಮದುವೆ ಸೆಟ್ ಆಗ್ತಿಲ್ರಿ, ನನಗೆ ಇದಾಗ್ತಿಲ್ರಿ, ಎಲ್ಲ ತಲೆಗೆ ಇರ್ಕೊಳ್ಳೋರನ್ನೇ. ಅದೇ ಅಜ್ಜರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕೇಳಿದರೆ ಏನಪ್ಪ? ಈಗ ನಾವು ಹುಡುಕೊಂಬಂದಿರೋದು ಯಾರಿಗೆ? ಅಜ್ಜಾರಿಗೆ. ನೀವು ನೋಡ್ತಿರೋದು ಈ ಅಜ್ಜನ. ಆ ಅಜ್ಜ ಎಲ್ಲೋದ್ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಹೊರಗಿನಿಂದ ಈಗ ನಮ್ಮ ಜೂನ ಅಖಾಡ, ನಮ್ಮ ಆನಂದ ಅಖಾಡ, ಪ್ರತಿಯೊಂದು ಅಖಾಡಗಳಿಂದ ನಾಗಾಸಾಧು ಅಘೋರಿ ಮೂಲಗಳು ಗುರುಗಳನ್ನ ಹುಡ್ಕೊಂಡ್ಬರ್ತೀವಿ. ಯಾಕೆ? ನಾಗಾಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದಿಗೆ ಹುಡ್ಕೊಂಡ್ಬರ್ತಾರೆ. ಯಾಕೆ?
ಎಷ್ಟು ಶಕ್ತಿವಂತ ಪೀಠ ಅಂತ. ಗುರುವಿನ ಜೀವಂತ ಜ್ಯೋತಿ ಉರಿತಾ ಇರ್ತಕ್ಕಂಥ ಒಂದು ಪೀಠ ಅದು. ಯಾವುದು? ವಿಜಯ ಮಹಾಂತೇಶ್ವರ ಪೀಠ ಅಲ್ವೇನಪ್ಪ? ಅಂತ ಪೀಠಕ್ಕೆ ನೀವೆಲ್ಲ ಏನು ಮಾಡ್ತಿದ್ದೀರ ಅನ್ನೋದು ನಿಮಗೆ ಅರಿವಿದೆ. ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನು, ಗ್ರಾಮದ ದೈವ ಮೂಲಗಳನ್ನು ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋದರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ. ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಬಂದವ್ರು ಏನು ಮಾಡ್ಲಿಕ್ಕಾಗುತ್ತಪ್ಪ? ನಾವು ಹೊರಗಿಂದ ಬಂದವರು ಒಂದು ಕೈ, ನಿಮ್ಮಿಂದ ಇನ್ನೊಂದು ಕೈ, ಎರಡು ಕೈ ಸೇರಿದ್ರೆ ಅಲ್ವೇ? ನೋಡಿ, ಸನಾತನ ಧರ್ಮ ನಿಮ್ಮ ಕೈಲಿದೆ, ನಮ್ಮ ಕೈಲಿ ಏನಿದೆ ನಾವು ಬೆಳೆಸ್ತಾ ಇದ್ದೀವಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ. ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗಲಿ ಅಂತಲ್ಲ, ಊರಲ್ಲಿರ್ತಕ್ಕಂಥ ಗುರುಮೂಲವನ್ನು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ. ಹೋಗ್ರಿ, ಸೋಮವಾರ ಹೊತ್ತು ಹೋಗ್ರಿ, ಮುಂಜಾನೆ ಕಸ ಹೊಡಿ, ನಿಮ್ಮ ಕರ್ಮ ಸತ್ತೋಗುತ್ತೆ. ಅದನ್ನ ಮಾಡ್ತಾ ಬರೀ ಕಸ ಹೊಡಿರಪ್ಪ ಸಾಕು. ಅಜ್ಜ ನಾನು ನಾಳೆ ಕೆಲಸ ಆಗ್ಬೇಕಜ್ಜ, ಅವೇನು ಹೇಳೋಕೋಬೇಡ, ನೀನು ಮೊದಲು ಕಸ ಹೊಡಿ ಸಾಕು, ನಾಳೆ ಕೆಲಸ ಅಜ್ಜ ಬಂದು ಮಾಡುತ್ತೆ. ಅದು ಇಳಿಕಲ್ಗಿರೋ ತಾಕತ್ತು ಒಂದು ಏನಪ್ಪ. ಅವ್ರ ಹೆಸರಲ್ಲೇ ವಿಜಯ ಅಂತ ಇದೆಯಲ್ಲಪ್ಪ, ನೀನು ಫೇಲ್ ಆಗೋ ಮಾತೇ ಇಲ್ಲ. ಏನಪ್ಪ ಮಹಾಂತೇಶ್ವರ ಅಂದ್ರೆ ಶ್ರೀ ಗದ್ದಿಗೆ ಮಹಾಂತೇಶ್ವರ ಬೇರೆ ಲೆಕ್ಕ ಆಗಿರೋದು. ವಿಜಯ ಮಹಾಂತೇಶ್ವರ ಅಂತ ಮೊದಲೇ ಹೆಸರಲ್ಲಿದೆ ಸತ್ಯ ಅಲ್ವೇ? ಆಗ್ಲಿ, ಒಳ್ಳೇದಾಗ್ಲಿ, ಸರ್ವೇ ಜೀವನ ಸುಖಿನೋ ಭವಂತು ಎಲ್ಲ ಹೇಳಿ. ವಿಜಯ ಮಹಾಂತೇಶ್ವರ ಮಹಾರಾಜ್ಗೆ